ನ್ಯೂಸ್ ಬ್ಲಾಸ್ಟ್ನ ಮೊದಲ ಸುದ್ದಿ ಇನ್ಸ್ಟಾದಲ್ಲಿ ಬಿಲ್ಡಪ್ ಕೊಡಲು ಹೋಗಿ ಈಗ ನಟರು ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಬಿಗ್ ಬಾಸ್ ಕನ್ನಡ ಮಾಜಿ ಸ್ಪರ್ಧಿಗಳಾಗಿರುವಂತಹ ರಜತ್, ವಿನಯ್ ಇನ್ಸ್ಟಾದಲ್ಲಿ ಬಿಲ್ಡಪ್ ಕೊಡಲು ಹೋಗಿ ನಟರು ಜೈಲು ಪಾಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಸಾಕ್ಷ್ಯನಾಶ ಆರೋಪದ ಅಡಿಯಲ್ಲಿ ರಜತ್, ವಿನಯ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ರಜತ್ನನ್ನ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪತ್ನಿ ಅಕ್ಷಿತಾ ಕಣ್ಣೀರನ್ನು ಹಾಕಿದ್ದಾರೆ. ಇನ್ಸ್ಟಾದಲ್ಲಿ ರೀಲ್ಸ್, ಲೈಕ್ಸು, ಕಾಮೆಂಟ್ಸು ಜೊತೆಗೆ ಟ್ರೆಂಡ್ ಆಗುವ ಹುಚ್ಚು. ಹೀಗಾಗಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾಗಿರುವಂಥ ರಜತ್, ವಿನಯ್ ಒಂದು ರೀಲ್ಸ್ ಮಾಡಿದರು. 18 ಸೆಕೆಂಡ್ ರೀಲ್ಸ್ ಅಷ್ಟೇ ಇರುವಂಥದ್ದು, ಕೇವಲ 18 ಸೆಕೆಂಡ್ ರೀಲ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸುಮೋಟೋ ಕೇಸ್ ಆಯಿತು, ಅರೆಸ್ಟ್ ಮಾಡಿದ್ರು. ಈಗ ನ್ಯಾಯಾಂಗ ಬಂಧನ. ನಿನ್ನೆ ನ್ಯಾಯಾಧೀಶರ ಮುಂದೆ ಇಬ್ಬರನ್ನು ಕೂಡ ಹಾಜರುಪಡಿಸಿದರು. ಈ ಸಂದರ್ಭದಲ್ಲಿ ಸಾಕ್ಷಿ ನಾಶದ ಆರೋಪದ ಅಡಿಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದುವರೆಗೂ ಕೂಡ ಮಚ್ಚಿನ ರಹಸ್ಯವನ್ನ ಬಿಡ್ತಾ ಇಲ್ಲ ಅಂತ ನಿನ್ನೆ ಸ್ಥಳ ಮಹಾಜರು ಬಳಿಕ 4 ಗಂಟೆ ಕಾಲ ರಜತ್, ವಿನಯ್ಗೆ ಗ್ರಿಲ್ ಮಾಡಿದ್ದಾರೆ. 24ನೇ ಎಸಿ ಜೆಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ಇಬ್ಬರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ನ್ಯಾಯಾಧೀಶರು. ಬೇಲ್ ಅರ್ಜಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಇವತ್ತು ಓಪನ್ ಕೋರ್ಟ್ಗೆ ಹಾಜರಾಗ್ತಾರೆ. ಓಪನ್ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಅದಾದ ಬಳಿಕ ಬೇಲ್ ಅರ್ಜಿ ಏನಾಗುತ್ತೆ, ಜಾಮೀನು ಅರ್ಜಿ ವಿಚಾರಣೆ ಇವತ್ತಿದೆ ಓಪನ್ ಕೋರ್ಟ್ನಲ್ಲಿ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇರುವಂತದ್ದು, ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಬಟ್ ವಿಚಾರಣೆಯ ಸಂದರ್ಭದಲ್ಲಿ ಈ ಮಚ್ಚಿನ ರಹಸ್ಯ, ಮಚ್ಚು ಯಾರದ್ದು, ಎಲ್ಲಿಂದ ತೆಗೆದುಕೊಂಡು ಬಂದಿದ್ದು, ಯಾವ ಕಾರಣಕ್ಕೆ ನಿಮ್ಮ ಹತ್ರ ಇಟ್ಕೊಂಡಿದ್ರಿ, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಹೀಗಾಗಿ ಈವರೆಗೂ ಕೂಡ ಆರೋಪಿಗಳು ಮಚ್ಚಿನ ಬಗ್ಗೆ ಮಾತನಾಡಿಲ್ಲ, ಯಾವುದೇ ರೀತಿಯ ಆನ್ಸರ್ ಕೊಡ್ತಾ ಇಲ್ಲ ಅಂತ ಹೇಳಿ ನಿನ್ನೆ ಸ್ಥಳ ಮಹಾಜರನ್ನ ನಡೆಸಿದ್ರು. ಈಗ ರೀಲ್ಸ್ ಮಾಡಿದ್ದಾರಲ್ವಾ, ಅದೇ ಸ್ಥಳಕ್ಕೆ ಹೋಗಿ ಪೊಲೀಸರು ಸ್ಥಳ ಮಹಾಜರನ್ನ ನಡೆಸಿದ್ರು. ಅದಾದ ಬಳಿಕ 4 ಗಂಟೆಗಳ ಕಾಲ ಗ್ರಿಲ್ ಮಾಡಿದ್ರು, ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಯಾವ ಇಂಟೆನ್ಷನ್ನಿಂದಾಗಿ ಈ ರೀಲ್ ಮಾಡಿದ್ದು, ಮುಖ್ಯವಾಗಿ ಈ ಮಚ್ಚಿದೆಯಲ್ವಾ, ಇದು ಎಲ್ಲಿ ಸಿಕ್ತು, ಯಾರ ಮನೆಯಲ್ಲಿತ್ತು, ಯಾವ ಕಾರಣಕ್ಕಾಗಿ ನೀವು ಇಟ್ಕೊಂಡಿದ್ರಿ, ಬರೀ ರೀಲ್ಸ್ ಮಾಡ್ಲಿಕ್ಕೆ ಮಾತ್ರನೇ ಇಟ್ಕೊಂಡಿದ್ದ, ಬೇರೆ ಏನಾದರೂ ಉದ್ದೇಶ ಆಯ್ತಾ? ಹೀಗೆ 4 ಗಂಟೆಗಳ ಕಾಲ ಸುದೀರ್ಘವಾಗಿ ಪ್ರಶ್ನೆಗಳನ್ನು ಕೇಳಿದ್ರು. ಈ ಸುದೀರ್ಘ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲೂ ಕೂಡ ವಿನಯ್ ಆಗಲಿ ರಜತ್ ಆಗಲಿ ಯಾರು ಕೂಡ ಆನ್ಸರ್ ಮಾಡಲಿಲ್ಲ, ಮಚ್ಚಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಲಿಲ್ಲ ಅಂತ ಹೇಳಿ. ಅದಾದ ಬಳಿಕ ಕೋರ್ಟ್ಗೆ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ ನ್ಯಾಯಾಂಗ ಬಂಧನಕ್ಕೆ ಅಂತ ಹೇಳಿ. ಇವತ್ತು ಬೇಲ್ ಅರ್ಜಿ ಕೂಡ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇರುವಂಥದ್ದು ಈ ಮಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕೆ ಇದ್ರ ಬಗ್ಗೆ ಇನ್ನೂ ಕೂಡ ಮಾತನಾಡ್ತಾರೆ? ಇವತ್ತು ಬೇಲ್ ಅರ್ಜಿ ಕೂಡ ಇರುವಂಥದ್ದು, ಏನಾಗಬಹುದು ಅಂತ? ಖಂಡಿತವಾಗ್ಲೂ ಮಹೇಶ್, ಏನಂದ್ರೆ ನಿನ್ನೆ ಏನು ಮಹಾಜರ್ಗ್ ಹೋದಂತ ಸಂದರ್ಭದಲ್ಲಿ ಅಸಲಿ ಮಚ್ಚು ಎಲ್ಲೂ ಸಿಕ್ಕಿಲ್ಲ. ಸೊ ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಅಲ್ಲಿ ಹುಡುಕಾಟವನ್ನ ಮಾಡಿದ್ರು. ಮತ್ತೆ ಅಲ್ಲಿದ್ದಂತ ಸೆಟ್ ಬಾಯ್ಸ್ ಏನಿರ್ತಾರೆ ಅಲ್ಲೂ ಕೂಡ ಕೆಲ ಖಾಸಗಿ ಚಾನೆಲ್ಗಳ ಒಂದು ರಿಯಾಲಿಟಿ ಶೋಸ್ ಕೂಡ ಆಗತ್ತೆ. ಸೊ ಹೀಗಾಗಿ ಅಲ್ಲೂ ಕೂಡ ಸಾಕಷ್ಟು ಹುಡುಕಾಟವನ್ನ ಮಾಡಿದ್ರು. ಮತ್ತೆ ಅವರನ್ನು ಕೂಡ ಕ್ವಶನ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಯಾರು ಕೂಡ ನಮಗೆ ಗೊತ್ತಿಲ್ಲ ಅಂತಾನು ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಅಸಲಿ ಮಚ್ಚು ಸಿಗೋವರೆಗೂ ಇವರಿಗೆ ಏನು ಈ ರೀತಿಯಾದಂತ ಕಂಟಕ ಇದ್ದೇ ಇರುತ್ತೆ ಅಂತ ನಿನ್ನೆನೂ ಕೂಡ ಹೇಳಿದ್ವಿ. ಸೊ ಹೀಗಾಗಿ ಈಗಾಗ್ಲೇ ನಿನ್ನೆ ಕೂಡ ಅಂದ್ರೆ ಪೊಲೀಸ್ ಕಸ್ಟಡಿ ಕೂಡ ಕೇಳುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳಿದ್ವಿ. ಆದ್ರೆ ಈಗಾಗ್ಲೇ ಏನು ನ್ಯಾಯಾಧೀಶರು ನಿನ್ನೆ ಅವರ ಏನು ಮನೆಯಲ್ಲಿ ಇವ್ರೇನು ಪ್ರೊಡ್ಯೂಸ್ ಮಾಡದಂತ ಸಂದರ್ಭದಲ್ಲಿ ಈಗಾಗ್ಲೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ನೀಡಿ ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಅಸಲಿ ಮಚ್ಚು ಎಲ್ಲಿದೆ ಮತ್ತೆ ಯಾವ ಕಾರಣಕ್ಕೋಸ್ಕರ ಇವ್ರು ಉಪಯೋಗಿಸಿದ್ರು,
ಕೇವಲ ರೀಲ್ಸ್ಗೋಸ್ಕರ ಉಪಯೋಗಿಸಿದ್ರ ಅಥವಾ ಇವರು ಮನೇಲೇನಾದ್ರು ಇಟ್ಕೊಂಡಿದಾರಾ? ಸೊ ಹೀಗಾಗಿ ಈ ರೀತಿಯಾದಂತ ಸಾಕಷ್ಟು ವಿಚಾರಗಳು ಪೊಲೀಸರ ತಲೆಯಲ್ಲಿ ಕೂಡ ಇರುವಂತದ್ದು. ಯಾಕಂದ್ರೆ ಇದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬರೋದ್ರಿಂದಾಗಿ ಯಾರು ಕೂಡ ಈ ರೀತಿಯಾಗಿ ಮಚ್ಚನ್ನ ಬಳಸಿ ಅಥವಾ ಕೆಲವೊಂದು ಮಾರಕಾಸ್ತ್ರಗಳನ್ನ ಬಳಸಿ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡೋಗಿರಲ್ಲ. ಯಾಕಂದ್ರೆ ಅದು ಸಮಾಜಕ್ಕೆ ಏನು ಒಂದ್ ರೀತಿ ಬೇರೆ ರೀತಿಯಾದಂತಹ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತ ಪೊಲೀಸರು ಈಗ ಸಾಕಷ್ಟು ವಿಚಾರಗಳನ್ನು ಕೂಡ ತೆಗಿಬೇಕಾಗಿದೆ. ಸೊ ಹೀಗಾಗಿ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗಾಗಲೇ ಕಳಿಸಿರುವಂತದ್ದು. ಇನ್ನು ಇವತ್ತು ಕೂಡ ಜಾಮೀನು ಅರ್ಜಿಯ ವಿಚಾರಣೆ ಇರುವಂತದ್ದು. ಇಬ್ರು ಆರೋಪಿಗಳು ಕೂಡ ಇವತ್ತು ACMM 24ನೇ ಕೋರ್ಟ್ಗೂ ಕೂಡ ಈಗಾಗಲೇ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇವತ್ತು ಕೂಡ ಅರ್ಜಿಯ ವಿಚಾರಣೆ ಇರುವಂತದ್ದು. ಅವರಿಗೆ ಬೇಲ್ ಫಿಕ್ಸ್ ಬೇಲ್ ಸಿಗುತ್ತಾ ಅಥವಾ ಜೈಲ್ ಫಿಕ್ಸ್ ಆಗುತ್ತಾ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಮಹೇಶ್, ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿದ್ದು ಮಚ್ಚಿ ಹಿಡ್ಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟ ಎದುರಾಗಿದೆ. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮತ್ತೊಂದು ಕಡೆ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಒಂದು ಕಡೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಮಚ್ಚಿನ ಬಗ್ಗೆ. ಈ ಮಚ್ಚಿನ ಮೂಲ ಯಾವುದು ಅಂತ ಹೇಳಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಫೈಬರ್ ಮಚ್ಚನ್ನ ತೋರಿಸಿ ತಗ್ಲಾಕೊಂಡ್ರ ವಿನಯ್ ರಜತ್. ರೀಲ್ಸ್ನಲ್ಲಿರುವಂತಹ ಮಚ್ಚು, ಠಾಣೆಗೆ ತಂದಂತ ಮಚ್ಚು ಬೇರೆ ಬೇರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರಜತ್ ವಿನಯ್ ತಂದಿದ್ದಂತಹ ಮಚ್ಚು ಅಸಲಿ ಅಂತ ಪೊಲೀಸರು ತಿಳ್ಕೊಂಡಿದ್ರು. ಆದರೆ ನಕಲಿ ಮಚ್ಚನ್ನ ಪಡೆದು ಆರೋಪಿಗಳನ್ನ ರಿಲೀಸ್ ಮಾಡಿದ್ರು ಈ ಪೊಲೀಸರು. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಯಿತು. ಅದಾದ ಬಳಿಕ ಪೊಲೀಸರು ಅಲರ್ಟ್ ಆದ್ರು. ಮತ್ತೆ ವಿಚಾರಣೆಗೆ ಕರೆದು ರಜತ್ ವಿನಯ್ ಅವರನ್ನ ಈಗ ಸದ್ಯಕ್ಕೆ ಜೈಲಿಗಟ್ಟಿದ್ದಾರೆ. ಇಡೀ ಪ್ರಕರಣದಲ್ಲಿ ಮಚ್ಚೀಗ ಇಂಪಾರ್ಟೆಂಟ್ ಆಗಿದೆ. ಕೇಸ್ ದಾಖಲಾಗುತ್ತೆ. ರಜತ್ಗೂ ಮತ್ತು ವಿನಯ್ಗೆ ನೋಟಿಸ್ ಅನ್ನ ಕೊಡ್ತಾರೆ ಪೊಲೀಸರು. ಆ ಸಂದರ್ಭದಲ್ಲಿ ರಜತ್ ಮತ್ತು ವಿನಯ್ ಎಂತಹ ಕಿಲಾಡಿಗಳಂತ ಹೇಳಿದ್ರೆ ಫೈಬರ್ ಮಚ್ಚನ್ನ ತೆಗೆದುಕೊಂಡು ಬರ್ತಾರೆ. ಫೈಬರ್ ಮಚ್ಚನ್ನ ನೋಡಿ ಪೊಲೀಸರು ಮೇ ಬಿ ಇದೇ ರಿಯಲ್ ಇರಬಹುದು ಅಂತ ಹೇಳಿ ಆ ಮಚ್ಚನ್ನ ವಶಕ್ಕೆ ಪಡೆದು ಅವರನ್ನು ವಾಪಸ್ ಕಳಿಸ್ತಾರೆ. ಆಗ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗುತ್ತೆ. ಎಸ್, ನೀವು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ಅವರ ಕೈಯಲ್ಲಿರುವಂತಹ ಮಚ್ಚಿಗೂ ಪೊಲೀಸ್ ಠಾಣೆಯಲ್ಲಿ ಈ ಆರೋಪಿಗಳು ಬಂದು ಒಪ್ಪಿಸಿರುವಂತಹ ಮಚ್ಚಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಅವ್ರ ಕೈಲಿರುವಂಥದ್ದು ನಾರ್ಮಲ್ ಆಗಿ ಇರುವಂಥ ಮಚ್ಚು, ಅದರಲ್ಲಿ ಶೇಪೇ ಒಂಥರ ಬೇರೆ ರೀತಿಯಾಗಿರುವಂಥದ್ದು. ಈ ಫೈಬರ್ ಮಚ್ಚಿದೆಯಲ್ವಾ, ಇದು ಕಂಪ್ಲೀಟ್ ಆಗಿ ಆರ್ಟಿಫಿಷಿಯಲ್ ಮಚ್ಚು, ಈ ಸಿನಿಮಾಗಳಲ್ಲಿ ಯೂಸ್ ಮಾಡ್ತಾರಲ್ವ ಆ ರೀತಿಯ ಮಚ್ಚು ಇದೆ ಇಲ್ಲಿರುವಂಥದ್ದು. ಬಟ್ ಅವ್ರ ಕೈಯಲ್ಲಿರುವಂಥ ಮಚ್ಚು ಬೇರೆ ಇರುವಂಥದ್ದು. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಪೊಲೀಸರಿಗೆ ಅಷ್ಟು ಮಾತ್ರ ಗೊತ್ತಾಗ್ಲಿಲ್ವಾ ಅಂತ. ಜಸ್ಟ್ ಏನೋ ಒಂದು ತಂದು ಕೊಟ್ಟರು, ಇದೋ ಅಲ್ವಂತ ಕ್ರಾಸ್ ಚೆಕಿಂಗ್ ಕೂಡ ಮಾಡ್ಕೊಂಡಿಲ್ಲ, ಅವರನ್ನು ವಾಪಸ್ ಕಳಿಸಿರುವಂಥದ್ದು. ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗುತ್ತೆ, ಇದು ಫೈಬರ್ ಮಚ್ಚು ಬೇರೆ ಬೇರೆ ಇದೆ ಅಂತ ಹೇಳಿಬಿಟ್ಟು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಗೊತ್ತಾಗುತ್ತೆ ಇದು ಎರಡು ಕೂಡ ಬೇರೆ ಬೇರೆ ಅಂತ ಹೇಳಿ. ಬಟ್ ಪೊಲೀಸರಿಗೆ ಯಾಕೆ ಗೊತ್ತಾಗಲಿಲ್ಲ? ಯಾವ ಕಾರಣಕ್ಕಾಗಿ ಅವರನ್ನು ವಾಪಸ್ ಕಳಿಸಿದ್ದು? ಈ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಜೊತೆಗೆ ಜನಸಾಮಾನ್ಯರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನ, ಈ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥದ್ದು ಫೈಬರ್ ಮಚ್ ಯಾವ ಶೇಪ್ನಲ್ಲಿದೆ, ಅವರ ಕೈಯಲ್ಲಿರುವಂಥ ಮಚ್ಚು ಯಾವ ರೀತಿಯಾಗಿರುವಂಥದ್ದು. ಈ ಫೈಬರ್ ಮಚ್ ಇದೆಯಲ್ಲ ಕಂಪ್ಲೀಟ್ ಆಗಿ ಇದು ಸಿನಿಮಾಗಳಲ್ಲಿ ಯೂಸ್ ಮಾಡುವಂಥದ್ದು. ಈಗ ಜನಸಾಮಾನ್ಯರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನ? ಪ್ರಾಪರ್ಟಿ ರಿಕವರಿ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಎಡವಿದ್ದಾರೆ. ಮಚ್ಚು ಅಸಲಿಯೋ ನಕಲಿಯೋ ತಿಳಿಯದಷ್ಟು ದಡ್ಡರಾಗಿದ್ರ ಪೊಲೀಸರು? ಗೊತ್ತಾಗಿಲ್ವಾ? ಕಾಮನ್ ಸೆನ್ಸ್ ಇರಲ್ವಾ ಅಂತ ಕೇಳ್ತಾ ಇದ್ದಾರೆ ಜನರು. ಈ ತರ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರೆ ರೌಡಿ ಶೀಟರ್ ಕೇಸ್ ಹಾಕಬೇಕು. ಆದ್ರೆ ಈ ಕೇಸ್ನಲ್ಲಿ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಮತ್ತೆ ಅರೆಸ್ಟ್ ಆಗಿದ್ದು ಯಾಕೆ? ಈ ಎಡವಟ್ಟು ಯಾಕೆ ಪೊಲೀಸರದ್ದು? ಭಾರಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಬಸವೇಶ್ವರ ನಗರ ಪೊಲೀಸರ ನಡೆ. ಮುಖ್ಯವಾಗಿ ಇಂತಹ ಪ್ರಕರಣದಲ್ಲಿ ರೌಡಿ ಶೀಟರ್ ಕೇಸ್ ಹಾಕ್ತಾರೆ. ಬಟ್ ಈ ಸೆಲೆಬ್ರಿಟಿಗಳು ಅನ್ನುವ ಕಾರಣಕ್ಕೇನಾ ಅವರಿಗೆ ಬೇರೆಯದ್ದೇ ನ್ಯಾಯವನ್ನು ಕೊಟ್ಟಿದ್ದು? ಪ್ರಾಪರ್ಟಿ ರಿಕವರಿ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ತಿಳಿದೇ ಎಡವಟ್ಟನ್ನ ಮಾಡಿಕೊಂಡ್ರ? ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಆ ವಿಡಿಯೋದಲ್ಲಿ, ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಮಚ್ಚಿನ ಶೇಪ್ ಯಾವ ರೀತಿ ಇದೆ, ಬಟ್ ಅವ್ರು ರಿಕವರಿ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಪ್ರಾಪರ್ಟಿಯನ್ನು ಕೊಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ಕಂಪ್ಲೀಟ್ ಆಗಿ ಬೇರೆಯದ್ದೇ ಶೇಪ್ನಲ್ಲಿರುವಂಥದ್ದು. ಅದು ಫೈಬರ್, ಬಟ್ ಅವ್ರು ಯೂಸ್ ಮಾಡಿರುವಂಥದ್ದು ಒರಿಜಿನಲ್ ಮಚ್ಚಾಗಿರುವಂಥದ್ದು. ಸೊ ಇದು ಗೊತ್ತಾಗಲಿಲ್ವ ಪೊಲೀಸರಿಗೆ? ಯಾವ ಕಾರಣಕ್ಕಾಗಿ ಪೊಲೀಸರು ಎಡವಟ್ಟನ್ನ ಮಾಡಿಕೊಂಡ್ರು? ಅವ್ರ ಮೇಲೆ ಒತ್ತಡ ಇತ್ತಾ ಅಥವಾ ನೆಗ್ಲಿಜೆನ್ಸಿನಾ? ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ಸಾಮಾನ್ಯವಾಗಿ ಯಾರೋ ಒಂದಿಷ್ಟು ಮಂದಿ ರೀಲ್ಸ್ಗಾಗಿ ಸಾಮಾನ್ಯ ಜನರು ಈ ರೀತಿಯಾಗಿ ಮಚ್ಚನ್ನು ಹಿಡ್ಕೊಂಡ್ರೆ ಕೇಸ್ ಹಾಕುವಂಥ ರೌಡಿ ಶೂಟರ್ ಕೇಸ್ ಹಾಕ್ತಾರೆ. ಬಟ್ ಇವ್ರ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ?
ಬಿಟ್ಟು ಕಳಿಸ್ತಾರೆ, ಮತ್ತೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗುತ್ತೆ, ಮತ್ತೆ ಬನ್ನಿ ಅಂತ ಹೇಳ್ತಾರೆ, ಮತ್ತೆ ಸ್ಥಳ ಮಹಜರು ಅಂತ ಹೇಳ್ತಾರೆ. ಈ ಹೈ ಡ್ರಾಮಾ ಯಾಕೆ, ಈ ಪ್ರಹಸನ ಯಾಕೆ? ಜನರು ಕೇಳ್ತಾ ಇರುವಂಥದ್ದು ಎಲ್ಲ ಪ್ರಶ್ನೆಗಳು. ನೋಡಿ, ನಾರ್ಮಲ್ ಆಗಿ ಹೇಳ್ತಾ ಇರ್ತಾರೆ, ಈ ಸೆಲೆಬ್ರಿಟೀಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಕಾನೂನೇ ಬೇರೆಯದ್ದಾಗ್ಬಿಡುತ್ತೆ ಅಂತ ಒಂದು ಸಾಮಾನ್ಯ ಜನರು ಮಾತನಾಡ್ಕೋತಾ ಇರ್ತಾರೆ. ಬಟ್ ಇಂತಹ ಎಡವಟ್ಟುಗಳಿಂದ ಅಂಥ ಮಾತುಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗುತ್ತೆ ಅಂತ ಈಗ ಮತ್ತೊಂದು ಕೂಡ ಸಾಕ್ಷ್ಯ ಆಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಚ್ಚಿನ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಒಂದು, ಮಚ್ಚು ಎಡವಟ್ಟನ್ನು ಮಾಡ್ಕೊಂಡಿರುವಂಥದ್ದು ಪೊಲೀಸರು. ನಕಲಿ ಮಚ್ಚನ್ನು ಅವರು ರಿಕವರಿ ಮಾಡ್ಕೊಂಡಿದ್ದು, ಅದಾದ ಬಳಿಕ ಈಗ ಮಚ್ಚಿನ ಬಗ್ಗೆ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ, ಹೌದು ಪೊಲೀಸರು ಎಡವಟ್ಟನ್ನು ಮಾಡಿಕೊಂಡ್ರು ಸರಿ, ಬಟ್ ಇಲ್ಲಿ ಈ ರಜತ್ ಮತ್ತು ವಿನಯ್ ಯಾಕೆ ಫೈಬರ್ ಮಚ್ಚನ್ನು ತಂದು ಕೊಟ್ಟರು? ಯಾವ ಕಾರಣಕ್ಕಾಗಿ? ಅವರ ಇಂಟೆನ್ಷನ್ ಏನಾಗಿತ್ತು? ಒರಿಜಿನಲ್ ತಂದು ಕೊಡ್ಬೋದಿತ್ತಲ್ವಾ? ಅವ್ರು ಯಾಕೆ ಫೈಬರ್ ಮಚ್ಚನ್ನು ಕೊಟ್ಟರು? ಈ ರೀತಿಯ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ.